ಅನ್ಸೋದನ್ನ ನಾನು ಇವತ್ತು ಭಾಗವಹಿಸಿದ್ದು ಪ್ರಮುಖವಾಗಿ ವಿಜಯಪುರ ನಗರಕ್ಕೆ ಕುಡಿ ನೀರಿನ ಸಮಸ್ಯೆಗಳಿದೆ. ಅದನ್ನ ತುರ್ತಿರುವಂಥ ಸಮಸ್ಯೆಗಳಿಗೆ ಮೊದಲು ಒತ್ತು ಕೊಡಬೇಕು, ಆ ಸಮಸ್ಯೆಗಳ ಬಗೆಹರಿಸಬೇಕು. ನಮಗೆ ಒಂದನೇ ಸ್ಕೀಮ್ನಲ್ಲಿ 1ನೇ ಸ್ಟೇಜ್ನಲ್ಲಿ 2ನೇ ಸ್ಟೇಜ್ನಲ್ಲಿ 3 ಸ್ಟೇಜ್ ಆಗಿದಾವೆ. ಒಂದು 1969 ನನ್ನ ತಂದೆಯವ್ರ ಕಾಲದಾಗ ಆಗಿದ್ದು ಆ ಒಂದು ಸ್ಟೇಜು. ತದನಂತರ ಒಂದು 98 ಒಂದು, ಆಮೇಲೆ 3 ಒಟ್ಟು 84 MLD ನೀರು ಬರ್ಬೇಕಿಲ್ಲಿ. ಆ 84 MLD ನೀರಲ್ಲಿ ಕೂಡ ಸಾಕಾಗ್ತದೆ. ಅದರಲ್ಲಿ ಅಷ್ಟು ನೀರು ಇವತ್ತು ಬರ್ತಾ ಇಲ್ಲ. ಬೂತ್ನಾಳ್ ಕೆರೆಗೆ ನಾವು ಕೆರೆ ತುಂಬಿಸುವ ಯೋಜನೆಯಲ್ಲಿ ಇವತ್ತು ಇದು ಮಾಡಿದೆ. ಬೂತ್ನಾಳ್ ಕೆರೆನೂ ಕೂಡ ಖಾಲಿ ಆಗಿದೆ. ಬೂತ್ನಾಳ್ ಕೆರೆ ಮೇಲೆ ಇವತ್ತು ಸುಮಾರು 5.5 ವಾರ್ಡ್ಸಷ್ಟು ಆ ನೀರಿಗೆ ನೀರು ಸಿಕ್ತಿತ್ತು. ಆ ಒಂದು ಇದನ್ನು ಕೂಡ ಈ ಒಂದು ಸ್ಟೇಜ್ ಮೇಲೆ ಇವತ್ತು ಒತ್ತಡ ಬಿದ್ದುಬಿಟ್ಟದೆ. ಅದಕ್ಕೆ ನಾನು ಹೊಸದಾಗಿ ಒಂದು ಪ್ರಸ್ತಾವನೆ ಮಾಡಿದ್ದೀನಿ. ನಮ್ಮ ತಿರುಗುಂಡಿ ಅಕ್ವಾಡಕ್ಟ್ನಿಂದ ಅದಕ್ಕೆ ಕನೆಕ್ಷನ್ ಕೊಡೋಕೆ ಕೆನಾಲ್ ಮೂಲಕ ಬೇಗ ತುಂಬ್ತದೆ, 2-3 ಬಾರಿ ತುಂಬ್ಸಕ್ಕಾಗ್ತದೆ ಅಂತೇಳಿ ಇದು ಮಾಡಿದ್ದೀವಿ. ಅದು ಸಮಯ ತೆಗೆದುಕೋತದೆ. ಇವತ್ತು ನಿರ್ಣಯ ಮಾಡಿದ್ದು ತತ್ಕ್ಷಣ ಏನು ಅಂದರೆ, ಅದು ಹಳೆ 69 ಏನು ಒಂದು ಫಸ್ಟ್ ಸ್ಟೇಜ್ ಇದೆ, 69 ಫಸ್ಟ್ ಸ್ಟೇಜ್ನಲ್ಲಿ ಸುಮಾರು ಅದು ನ್ಯಾಷನಲ್ ಹೈವೇದಿಂದ ಅದು ಎಲ್ಲ ಒಡೆದೋಗಿದೆ. ಅದು 4 MLD ಅಷ್ಟು ನೀರು ಬರ್ತದೆ. ಆ 4 MLD ರಿಸ್ಟೋರ್ ಮಾಡೋಕ್ಕೆ ಅವರು ನ್ಯಾಷನಲ್ ಒಪ್ಕೊಂಡಿದ್ದಾರೆ. ಒಂದು ವಾರದಲ್ಲಿ ಅದು ಕೆಲಸ ಮಾಡ್ತಾರೆ. 4 MLD ಬರ್ತದೆ. ತದನಂತರ ಎಕ್ಸಿಸ್ಟಿಂಗ್ ಬೌಡೀಸ್ ಏನಿದಾವೆ ಹಿಂದೆ ನಾವು ಸ್ವಚ್ಛ ಮಾಡಿಕೊಟ್ಟಿದೆ. ಆ ಬಾವಡಿಗಳನ್ನ ಮತ್ತು ಎಕ್ಸಿಸ್ಟಿಂಗ್ ಬೋರ್ವೆಲ್ಗಳು ಏನಿದಾವೆ ಆ ಬೋರ್ವೆಲ್ ಮೂಲಕ ಹೊಸ ನೀರನ್ನು ಸಪ್ಲೈ ಮಾಡ್ಕೊಳ್ಳುವಂಥದ್ದು. 3ನೇದಾಗಿ ಕೆಲವೊಂದು ಕಡೆ ಪೈಪ್ಸ್ ಅದೆಲ್ಲ ಒಡೆದು ಎಲ್ಲ ಇದಾಗಿದ್ದಾವೆ. ಅದನ್ನ ಕನೆಕ್ಷನ್ ಕೊಟ್ಟು ಇದು ಮಾಡಬೇಕು ಅಂತೇಳಿ ಎಲ್ಲ ಸದಸ್ಯರು ಆಗ್ರಹ ಆಗಿತ್ತು. ಅದನ್ನು ಕೂಡ ಹೇಳಿದ್ದೀನಿ. 4ನೇದಾಗಿ ಈ ಪ್ರೈವೇಟ್ ಬೋರ್ವೆಲ್ಸು ಹಂಗೆ ನಾವು ಹಳ್ಳಿಯಲ್ಲಿ ಪ್ರೈವೇಟ್ ಬೋರ್ವೆಲ್ಸ್ಗೆ ನಾವು ತಗೋತೀವಿ, ಅವ್ರನ್ನ ಬಾಡಿಗೆಯಿಂದ ತಗೋತೀವಿ. ಅದನ್ನ ಒಂದು ಎಕ್ಸ್ಪ್ಲೋರ್ ಮಾಡಿ ಅಂತೇಳಿ ಎಲ್ಲ ಸದಸ್ಯರಿಗೆ ಹೇಳಿದ್ದೀನಿ. ಗುರುವಾರ ಬೆಳಿಗ್ಗೆ ಅಷ್ಟರಲ್ಲಿ ಅವ್ರು ಪ್ರೈವೇಟ್ ಬೋರ್ವೆಲ್ಸ್ ಕೊಡ್ತೀವಿ. ಜಿಲ್ಲಾಧಿಕಾರಿಗಳು ಮಾತಾಡಿದ್ದೀನಿ. ಆ ಪ್ರೈವೇಟ್ ಬೋರ್ವೆಲ್ಸ್ ತಗೊಂಡು ಈ 4-5 ಏನು ವ್ಯವಸ್ಥೆ ಇದಾವೆ ಇದರ ಮೂಲಕ ತತ್ಕ್ಷಣ ಆಗುವಂತ ತತ್ಕ್ಷಣ ಪರಿಹಾರ. ಯಾಕಂದ್ರೆ ನಾವು ಉಳಿದಿದ್ದು ಬೂತ್ನಾಳ್ ಕೆರೆಗೆ ಅದು ಮಾಡೋದು ಅದು 3-4 ತಿಂಗಳು ತಗೋತದೆ. ಅಷ್ಟರಲ್ಲಿ ಬರಗಾಲ ಮುಗಿದು ಹೋಗ್ತದೆ ಸಹ. ಆಮೇಲೆ ನಮ್ಮದು MS ಪೈಪ್ನ ಹಾಕುವಂಥದ್ದೇನು ಇದು ಯೋಜನೆ ಇದೆ, ಅದರಿಂದ ಒಂದು 3 MLD ಇದು ಬರ್ತದೆ. ಅದು ಸಮಯ ತಗೋತದೆ. ಈಗ ಇದೆಲ್ಲ ಮಾಡಕ್ಕೆ ಲಾಂಗ್ ಟರ್ಮ್ ಬೇರೆ ಅದಲ್ಲ, ಶಾರ್ಟ್ ಟರ್ಮ್ ಬೇರೆ ಇದೆ. ಲಾಂಗ್ ಟರ್ಮ್ದು ಕೂಡ ಈಗಾಗಲೇ ಪ್ರಸ್ತಾವ ಮಾಡಕ್ಕೆ ನಾನೇ ಹೇಳಿದ್ದೆ, ನಾನೇ ಸಲಹೆ ಕೊಟ್ಟಿದ್ದೆ. ಅದು ಮಾಡ್ತಾ ಇದ್ದಾರೆ. ಈಗ ತುರ್ತಾಗಿ ಎಷ್ಟು ಮಾಡಿದ್ದೀನಿ. ನಾನು ಮತ್ತೆ 10 ದಿವಸ ಒಳಗಾಗಿ ಮತ್ತೆ ನಾನು ರಿವ್ಯೂ ಮಾಡ್ತೇನೆ. ಇಲ್ಲಿ ಕಮಿಷನರು ಮತ್ತು ನಿಮ್ಮ ವಾಟರ್ ಬೋರ್ಡ್ನವರು ಇವ್ರು ಇಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ. ಇದು ಆಗ್ಲೇಬೇಕು ಇವತ್ತು ದಿವಸ. ಆಗದಿದ್ರೆ ನಾವು ಇದನ್ನ ಶ್ರಮ ಮಾಡೋದಲ್ಲ, ಇವರಿಗೆ ನಾವು ಯಾವ ಕಲಕ್ಕೂ ಇದು ಮಾಡೋದಲ್ಲ. ಇವತ್ತು ನಾವು ಬಹಳ ಕಟ್ಟುನಿಟ್ಟಾಗಿ ನಿರ್ದೇಶನ ಕೊಟ್ಟಿದ್ದೀನಿ. ತಪ್ಪಿದ್ರೆ ಇವತ್ತು ದಿವಸ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೋಟಿ ಹಣ ಖರ್ಚು ಮಾಡಿ ಮತ್ತು ಸಾರ್ವಜನಿಕರು ಕೂಡ ಅನೇಕ ದಾನಿಗಳಿಂದ ಖರ್ಚು ಮಾಡಿ ಅದರಲ್ಲಿ ಅನೇಕ ಬೌದ್ಧಿಗಳು ಹಾಳಾಗಿದೆ. ಸೊ ಈ ನಿಟ್ಟಿನಲ್ಲಿ ಸ್ವಚ್ಛ ಮಾಡಿಸಿ ಯಾವ ರೀತಿ ಉಪಯೋಗ ಇತ್ತು? ಈಗ ನೋಡಿ, ನಾವು ಏನ್ ಹೇಳಿದ್ವಲ್ಲ, ಆ ಬೌಡಿಗಳ ನೀರನ್ನ ಬೋರ್ವೆಲ್ಗಳ ನೀರನ್ನ ನಾವು ಕುಡಿಲಿಕ್ಕೆ ಉಪಯೋಗಿಸಿದ್ರೆ ಇವತ್ತು ಕುಡಿಯಕ್ಕೆ ನೀರು ಎಷ್ಟಿದೆ? ಈ 84 MLD ಏನಿದೆ ಅದು ಭಾಳ ಒಂದು 5 MLD ಕುಡಿಯಕ್ಕೆ ನೀರು ನನ್ನ ಪ್ರಕಾರ. ನಾನು ಸರಿ ಇರ್ಬೋದು, ತಪ್ಪಿದ್ದು ಗೊತ್ತಿಲ್ಲ. ಆದ್ರೆ ಮುಖ್ಯವಾಗಿ ಬೇಕಾಗಿದ್ದು ಸ್ನಾನ ಮಾಡಕ್ಕೆ. ನಾ ಹಿಂದೆ ಮಾಡಿದ ಉದ್ದೇಶ ಏನಿತ್ತು, ಆ ಬೌಡಿಗಳು ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಡೋದ್ರಿಂದ ಉದ್ದೇಶ ಏನಂತ, ಸ್ನಾನ ಮಾಡಕ್ಕೆ, ಬಟ್ಟೆ ಒಗ್ಯಕ್ಕೆ, ಮನೆಗಳನ್ನ ಪಾತ್ರೆಗಳನ್ನ ತೊಳ್ಯಾಕ ನಾವು ಮತ್ತು ಮನೆ ಕ್ಲೀನ್ ಮಾಡಕ್ಕ, ಇತರ ಕಾರ್ ತೊಳ್ಯಾಕ ಗಿಳ್ಯಾಕ ಅಂಥವಕ್ಕೆಲ್ಲಕ್ಕೂ ನೀರು ಉಪಯೋಗಿಸಿದ್ರೆ ಅದು ಒಂದು ಒಳಿತಾಗ್ತದೆ. ಅದಾದ್ಮೇಲೆ ಇವತ್ತು ದಿವಸ ಅದೇನು ಯಾವುದು ಕ್ರಮ ಆಗಿಲ್ಲ. ಇವತ್ತು ದಿವಸ ದುರ್ದೈವಶಾತ್ ಈಗಾದ್ರೂ ಅದನ್ನ ಪ್ರಾರಂಭ ಮಾಡಿ ಹೋಗಿದ್ದೆ. ಈಗ ಅದನ್ನು ಪ್ರಾರಂಭ ಮಾಡಿಸಿ ಇನ್ನುಳಿದ 7-8 ಬಾಡೀಸು ಕೂಡ ಹೇಳಿದ ಸದಸ್ಯರು ಬಾಡೀಸ್ ಇದಾವೆ ಅಂತ. ಅವಾಗ ನನ್ನ ಗಮನಕ್ಕೆ ತಂದಿಲ್ಲ. ಆ 7-8 ಬಾಡೀಸ್ನು ಕೂಡ ನಾನು ನೋಡ್ತೀನಿ ಯಾವ ರೀತಿ ಅದನ್ನ ಮತ್ತೆ ಪುನರ್ಜೀವನ ಮಾಡ್ಲಿಕ್ಕೆ ಸಾಧ್ಯ ಅದ. ಅದು ಪುನರ್ಜೀವನ ಮಾಡಿ ಕೊಟ್ಮೇಲೆ ನಾವು ಮೋಟರ್ ಕುಡಿಸ್ಕೊಟ್ಟಿದ್ದೀನಿ. ಅವ್ರಿಗೆ ಹಾಗೆ ಕೊಟ್ಟಿಲ್ಲ ಇವತ್ತು ದಿವಸ. ನಾನು ಆ ಬಾಡಿಗೆ ಸ್ವಚ್ಛ ಮಾಡಿ ಮೋಟರ್ ಕುಡಿಸಿ ಮಾಡಿದ್ದೀನಿ. ಸ್ವಲ್ಪ ದಳ ಹಾಕಿ ಅವ್ರಿಗೆ ಯಾರು ಬಂದು ಬಕೆಟ್ಲಿಂದ ಕೊಡದಿಂದ ನೀರು ತೊಗೊಂಡು ಹೋಗ್ತಾರೆ ಹೋಗ್ಲಿ ಅಂತೇಳಿ. ಅದು ಸದ್ಬಳಕೆ ಆಗಿಲ್ಲ ಅಂತೇಳಿ ಖೇದ ಅನಿಸ್ತದೆ ನನಗೂ ಕೂಡ. ಈಗ ಅದನ್ನ ಅನಿವಾರ್ಯ ಅದು ದಿವಸ ಅದಕ್ಕೆ ಒತ್ತನ್ನು ಕೊಡ್ತೀನಿ. ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ. ಯಾಕೆ ಅದರಿಂದ ಏನು ಅನೇಕ ಜನ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ ಸರ್? ಅದಕ್ಕೆ ಏನೋ ತೊಂದರೆ ಇದೆಯಾ? ಜಾತಿ ಗಣತಿ ನಾನು ಹಾಗೇನಿಲ್ಲ. ನಮ್ಮ ಕೆಲವೊಂದು ಜಾತಿ ಗಣತಿಯಲ್ಲಿ ನಾವು ಈಗಾಗಲೇ ಹಿಂದಿನೂ ಕೂಡ ಹೇಳಿದ್ದೀನಿ. ನಮ್ಮಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿದಾವೆ. ನಾವು ಬರೆಸುವಾಗ ಲಿಂಗಾಯತ ಉಪಪಂಗಡಗಳನ್ನ ನಾವು ಮೀಸಲಾತಿ ಸಲುವಾಗಿ, ನಾವು 2A ಸಲುವಾಗಿ ನಾವು ಅದನ್ನ ಬರೀ ನಾವು ಹಿಂದೂ ಗಾಣಿಗ ಅಂತ ಬರ್ಸಿದ್ವಿ, ಹಿಂದೂ ಸಾದ್ರ ಅಂತ ಬರ್ಸಿದ್ವಿ, ಹಿಂದೂ ಮನೆಗೆ ಅಂತ ಬರ್ಸಿದ್ವಿ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ವಿ, ಹಿಂದೂ ಕುಂಬಾರ ಅಂತ ಬರ್ಸಿದ್ವಿ, ಹಿಂದೂ ಇದನ್ನು ಬರ್ಸಿ ಈ ಥರ ಬರ್ಸಿದ್ದೆಲ್ಲ ಇದಾವೆ.
ಅವೆಲ್ಲವನ್ನ ಕೂಡ ಒಂದೇ ಕಡೆ ತಗೊಳ್ಬೇಕು. ಒಂದೇ ಹೆಣ್ಣ ಲಿಂಗಾಯತ ಯಾವ ಉಪಜಾತಿಗಳು ಗೊತ್ತಿದೆ ಸರ್, ಒಂದೇ ಹೆಣ್ಣ ತಗೋಬೇಕು ಅಂತ ಮುಖ್ಯಮಂತ್ರಿಗೆ ನಾವು ಹೇಳಿದೀವಿ. ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಗಮನಿಸ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಚುನಾವಣೆ ಒಳಗಡೆ ಘೋಷಣೆ ನೋಡಿ, ನಾನು ಮುಖ್ಯಮಂತ್ರಿ ನನಗೆ ಗೊತ್ತಿಲ್ಲ ಅಂತ ಸರ್, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ. ಇದನ್ನ ಸರಿಪಡಿಸಿದ್ರೆ ನಮ್ದೇನು ಅದಾಗಿಲ್ಲ. ನಮ್ಮ ಲಿಂಗಾಯತ ಉಪಪಂಗಡಗಳು ಎಲ್ಲ ಒಂದೇ ಇದ್ರಲ್ಲಿ ಬರಬೇಕು, ಒಕ್ಕಲಿಗರ ಉಪಪಂಗಡಗಳು ಎಲ್ಲಾದ್ರೆ ಬರಬೇಕು, ಬೇರೆ ಯಾವ್ದು ಕೂಡ ಆದ್ರೂ ಬರ್ಬೇಕು. ಎಲ್ಲರಿಗೂ ನಮ್ದು ಅಷ್ಟೇ ಅಲ್ಲ, ಅದು ಬರಬೇಕು ಆ ಉಪಪಂಗಡಗಳು. ಇಲ್ಲಿಕಂದ್ರೆ ಅವತರನ್ನ ಬಿಟ್ಟು ಹೋಗ್ಬಿಟ್ಟು ಅವ್ರು ಹಿಂದೂ ಗಾಣಿಗಾತ್ ಬರ್ಸಿದ್ದಾರೆ, ಹಿಂದೂ ಮನಸ್ಗಾತ್ ಬರ್ಸಿದ್ದಾರೆ, ಹಿಂದೂ ಸಾಧಾರಣ ಬರ್ಸಿದ್ದಾರೆ, ಅವ್ರು ಬಿಟ್ಟು ಹೋದ್ರೆ ಅವ್ರು ಲಿಂಗಾಯತ ಬರ್ಸಿಲ್ಲ, 2 years ಎಲ್ಲ ಬರ್ಸಿದ್ದಾರೆ. ಲಿಂಗಾಯತ ಬರ್ಸಿದ್ರೆ 2 years ಸಿಕ್ಕದಲ್ಲ ಅಂತ ಬಿಟ್ರೆ ಒಂದು ಸಹ ಅನ್ಯಾಯ ಆಗ್ತದೆ. ಅವಾಗ ನಮ್ಮ ಲಿಂಗಾಯತ ಪರ್ಸೆಂಟೇಜ್ 17 9 ಬರ್ತದೆ. ಇದು ಆತಂಕ ನಮ್ಮಲ್ಲಿ ಇದೆ ಸಹ. ಅದು ಸರಿಪಡಿಸಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊಂಡಿದ್ವಿ. ಬಹುಶಃ ಇದೆಲ್ಲಾನು ಕೂಡ ಕಮಿಷನ್ ಅವರು ಗಮನ ಹರಿಸ್ತಾರೆ, ಅದು ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ. ಆ ಬಗ್ಗೆ ಮತ್ತೆ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀವಿ. ಸರ್, ರಾಷ್ಟ್ರಪತಿಗಳಿಗೆ ಏಕವಚನದಲ್ಲಿ ಸಿದ್ದರಾಮಯ್ಯ ಮಾತಾಡೋ ಬರದಲ್ಲಿ ಮಾತಾಡಿದ್ರು. ಆದ್ರೆ ಮೊನ್ನೆ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾಗ ಅದಕ್ಕೂ ಕೂಡ ಖಂಡನೆ ವ್ಯಕ್ತ ಆಗಿತ್ತು. ಅವರು ನೋಡಿ, ಅವ್ರು ಹೇಳಿದಾರೆ ಈಗ ಅವತ್ತು ಸಹ ಮಾತಾಡೋ ಬರದಲ್ಲಿ ಮಾತಾಡಿದ್ರೆ ಅಂತ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರೆ ಅಲ್ಲಿಗೆ ಮುಗಿತದೆ. ಸರ್, ವಾಟರ್ ಬೋರ್ಡ್ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ಸರ್, ಆಮೇಲೆ ಸರ್ ವಾಟರ್ ಬೋರ್ಡ್ ಪ್ರಮುಖವಾಗಿ ಏನು ಅಂತಂದ್ರೆ ಅವರು ನಾಳೆನೇ ರಿಟೈರ್ಮೆಂಟ್ ಆಗ್ತಾ ಇರೋ ಕಾರಣಕ್ಕೆ ಏನು ಅಂತಂದ್ರೆ ಈ ರೀತಿ ನಿರ್ಲಕ್ಷ್ಯ ಅದಕ್ಕೆ ಈ ರೀತಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅದಕ್ಕೆ ಯಾರು ಕೂಡ ನಾಳೆನೇ ಅವ್ರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಅದೇ ಕಾರಣಕ್ಕಾಗಿ ಈ ರೀತಿ ಒಂದು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಅನೇಕ ಸದಸ್ಯರು ಅವ್ರು ಹೋದ್ರೆ ಮತ್ತೊಬ್ರು ಬರ್ತಾರೆ.